ಮುಂದೆ ರೈತರಾಗುವಂಥವ್ರಿಗೆ ಆ ದೃಷ್ಟಿಯಿಂದ ಒಂದು, ಇನ್ನೊಂದು ನಾನೇ ಲಾಯರ್ ಆಗಿರೋದ್ರಿಂದ ಕೂಡ ಸೊ ಆ ದೃಷ್ಟಿದಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ ಹೇಳ್ಬೇಕಂತ ಇಷ್ಟಪಡ್ತೀನಿ. ನೀವು ಏನ್ ತಗೊಳ್ಳೋ ಲ್ಯಾಂಡು ಆದಷ್ಟು ವಾಟರ್ ಬಾಡಿ ಹತ್ರ ತಗೊಂಡ್ರೆ ಒಳ್ಳೇದು. ದಯವಿಟ್ಟು ಒಂದು ಲಾಯರ್ ಹತ್ರ ಹೋಗಿ ಒಪಿನಿಯನ್ ತಗೊಂಡು ಮಾತ್ರ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ್ ಕೇಳೋದು, ಬ್ರೋಕರ್ ಹೇಳಿದ್ ಕೇಳೋದು ಅದೆಲ್ಲ ಮಾಡಿ ತಗೊಂಡ್ಬೇಡಿ. ಲಾಯರ್ ಮೂಲಕನೇ ಹೋಗಿ. ಲ್ಯಾಂಡ್ ಫೆನ್ಸ್ಡ್ ಆಗಿದ್ರೆ ಭಾಳ ಒಳ್ಳೇದು. ಯಾಕಂದ್ರೆ ಎಷ್ಟೊಂದ್ಸಲಿ ನೋಡಿದ್ದೀನಿ ನಾನು, ಲ್ಯಾಂಡ್ ತೊಗೊಂಡ್ಬಿಡ್ತೀರಾ ಬಟ್ ನೀವು ಫೆನ್ಸ್ ಹಾಕೋಕ್ಕಾಗಲ್ಲ. ವರ್ಷಾನುಗಟ್ಟಲೆ ಹಾಗೆ ಬಿದ್ದಿರುತ್ತೆ. ಫೆನ್ಸ್ ಹಾಕೋಕ್ಕಾಗಲ್ಲ ಅಂದರೆ ನೀವು ಕೇಳ್ಬೋದೇನು ಹಳ್ಳಿಯವರೆಲ್ಲ ಫೆನ್ಸ್ ಹಾಕೊಂಡು ಓಡಾಡ್ತಾರೆ ಅಂತ. ನೋಡಿ, ಹಳ್ಳಿಯವ್ರು ಏನು ಮಾಡ್ತಾರೆ, ಭೂಮಿ ಬೇರೆ ಕಡೆ ಇರುತ್ತೆ, ಅಂದರೆ ಗದ್ದೆ ಬೇರೆ ಕಡೆ ಇರುತ್ತೆ, ಮನೆ ಬೇರೆ ಕಡೆ ಇರುತ್ತೆ. ನಾವು ಗದ್ದೆನೂ ಅಲ್ಲೇ ಮನೆನೂ ಅಲ್ಲೇ ಮಾಡೋವಂಥವ್ರು. ಹಾಗಾಗಿ ನಮಗೆ ಫೆನ್ಸು ಕಾಂಪೌಂಡ್ ಎಲ್ಲ ಸೆಕ್ಯೂರಿಟಿ ವಿಷಯದಿಂದ ಕೂಡ ಇಟ್ ಈಸ್ ಇಂಪಾರ್ಟೆಂಟ್. ಸೊ ಹಾಗಾಗಿ ನಿಮ್ಗೆ ಅದು ಫೆನ್ಸ್ ಹಾಕಿರೋದಿದ್ರೆ ಭಾಳ ಒಳ್ಳೇದು. ಫೆನ್ಸ್ ಅಂದರೆ ಏನು ಕಾಂಪೌಂಡ್ ಆ ಥರದ್ದೇನಲ್ಲ, ಅಟ್ಲೀಸ್ಟ್ ಒಂದು ಗುರ್ತಿಗೆ ಏನೊಂದು ಇವನ್ ಕಡ್ಡಿ ಕಸ ಕಡ್ಡಿ ಅದು ಇದು ನಿಲ್ಸಿದ್ರು ಸಾಕು. ನಿಮ್ಮ ಏರಿಯಾ ಇದು, ಯಾರು ಡಿಸ್ಟರ್ಬ್, ಪೀಸ್ಫುಲ್ ಪೊಸೆಷನ್ ವರ್ಷಾನುಗಟ್ಲೆಯಿಂದ ಅಷ್ಟಿದ್ರೆ ಸಾಕು. ಅದೊಂದು. ನೆಕ್ಸ್ಟ್ ವಾಟರ್ ಬಾಡಿ ಹತ್ರ ಇರೋದು ಭಾಳ ಮುಖ್ಯ. ನೋಡಿ, ನಾನಿಲ್ಲಿ ತಗೊಂಡಿರೋದು KRS ಬ್ಯಾಕ್ ವಾಟರ್ಸ್. ಎಲ್ರಿಗೂ ಇಷ್ಟು ನೀರು ಬೇಕಾಗಿಲ್ಲ ನಮ್ಗೆ. ಆ್ಯಕ್ಚುಲಿ ವಾಟರ್ ಬಾಡಿ ನಾನು ಹೇಳೋದು ಒಂದು ಕೆರೆ, ಒಂದು ಯಾವುದೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆರೆ ಅಥವಾ ಪಾಂಡ್ ಹತ್ರ ಇದ್ರೂ ನಡೆಯುತ್ತೆ. ಸೊ ದಟ್ ಅಲ್ಲಿ ನಿಮ್ಮ ಗ್ರೌಂಡ್ ವಾಟರ್ ಯಾವಾಗಲೂ ಚಾರ್ಜ್ ಆಗುತ್ತೆ. ಮಳೆ ಗಿಳೆ ಎಲ್ಲ ಬಂದಾಗ ನೀವು ಕೃಷಿ ಹೊಂಡ ಮಾಡೋ ಅವಶ್ಯಕತೆನೂ ಇರಲ್ಲ ಅವಾಗ. ಅದೊಂದು. ಆಮೇಲೆ ಅಕ್ಕಪಕ್ಕದಲ್ಲಿ ಜಸ್ಟ್ ವಿಲೇಜ್ ಇದೆ, ಲೇಬರ್ ಸಿಗ್ತಾರೆ ಅನ್ನೋದು ಮಾತ್ರ ದಯವಿಟ್ಟು ಇದರಲ್ಲಿ ಇರಬೇಡಿ. ವಿಲೇಜರ್ಸ್ ಎಲ್ಲ ಎಷ್ಟೊಂದು ಜನ ಕೆಲ್ಸಕ್ಕೆ ಬರದೇ ಇರ್ಬೋದು. ಹತ್ರದಲ್ಲಿ ಯಾರೋ ಇಂಡಸ್ಟ್ರಿ ಎಲ್ಲ ಇದ್ರೆ ಅವರೆಲ್ಲ ಇಂಡಸ್ಟ್ರಿಗೆ ಹೋಗಿ ಕೆಲಸ ಮಾಡಕ್ ಇಷ್ಟಪಡ್ತಾರೆ. ಅಷ್ಟೊತ್ತು ನಿಮ್ ಹೊಲ ಗದ್ದೆ ಬಂದು ಕೆಲಸ ಮಾಡಕ್ ಬರಲ್ಲ. ಅವ್ರು ಯಾರೋ ಜನ ಇದಾರೆ, ಹಳ್ಳಿ ಇದೆ ಅಂತ ಅನ್ಕೊಂಡು ತಗೋಬೇಡಿ. ಅಬಂಡೆಂಟ್ ಲೇಬರ್ ಇರಬೇಕು. ಇಫ್ ನಾಟ್ ಅಬಂಡೆಂಟ್ ಲೇಬರ್, ಅಟ್ಲೀಸ್ಟ್ ರೀಸನಬಲ್ ಲೆವೆಲ್ಗೆ ನಿಮ್ಗೆ ಲೇಬರ್ ಸಿಗೋವಂಥದ್ದು ಇರಬೇಕು. ಅದು ಹೆಂಗ್ ಗೊತ್ತಾಗುತ್ತೆ? ಯಾಕೆ ಗೊತ್ತಾಗುತ್ತೆ? ನೀವು ವಿಚಾರಿಸಬೇಕಾಗತ್ತೆ. ಅಕ್ಕಪಕ್ಕದಲ್ಲಿ ಏನು ರೈತರು ಕೆಲಸ ಮಾಡ್ತಿರ್ತಾರೆ. ನೋಡಿ, ನಾವು ಅದೇ ತಪ್ಪು ಮಾಡ್ತೀವಿ. ಏನ್ ಮಾಡ್ತೀವಿ, ನಾವು ಹೋಗಿ ಎಲ್ಲೂ ಮಾತಾಡೋದಿಲ್ಲ. ನೀವು ಯಾವ್ದಾರ ಒಂದು ಲ್ಯಾಂಡ್ ನೋಡ್ತೀರಾ ಅಂದ್ರೆ ಪಕ್ಕದವ್ರನ್ನ ಪರಿಚಯ ಮಾಡ್ಕೊಳ್ಳಿ, ಅವ್ರನ್ನ ವಿಚಾರ ಮಾಡಿ. ಹಳ್ಳಿಲಿ ಹೋಗಿ ಸುಮ್ಮನೆ ಕೂತ್ಕೊಳ್ಳಿ, ಟೀ ಅಂಗಡಿ ಇರುತ್ತೆ, ಅಲ್ಲೇ ಕೂತ್ಕೊಂಡು ವಿಚಾರ ಮಾಡಿ ಹೆಂಗೆ ಲೇಬರ್ ಹೆಂಗಿದೆ. ಯಾರಾದ್ರೂ ಹೇಳ್ತಾರೆ. ಹಳ್ಳಿಯವ್ರು ಯೂಶಲಿ 100% ನಿಮ್ಗೆ ಏನ್ ಫ್ಯಾಕ್ಟ್ ಇದೆ ಅದು ಹೇಳೇ ಬಿಡ್ತಾರೆ. ನೀವು ಮಾತಾಡೋದ್ರ ಮೇಲೆ ಹೋಗುತ್ತೆ, ನೀವು ಏನು ವಿಷಯ ಎಕ್ಸ್ಟ್ರಾಕ್ಟ್ ಮಾಡ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದೆರಡು ಸುಳ್ಳುಗಳಿದ್ರು ಗೊತ್ತಾಗುತ್ತೆ, ಪರವಾಗಿಲ್ಲ. ಅಟ್ಲೀಸ್ಟ್ ನೀವು 2-3 ಜನ ಕೇಳ್ತೀರಾ, ಹಂಗಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟ್ರೆಂಡ್ ಇಲ್ಲಿ ಏನಿದೆ ಅಂತ. ಇನ್ನೊಂದು ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸುತ್ತಮುತ್ತಲು ಒಳ್ಳೆ ತೋಟ ಮಾಡಿದ್ದಾರೆ, ಏನು ಯಾವುದು ಅಬ್ಯಾಂಡನ್ಡ್ ಲ್ಯಾಂಡ್ಸ್ ಇಲ್ಲ, ಸಾಕಷ್ಟು ಕೃಷಿ ಚಟುವಟಿಕೆ ನಡೀತಾ ಇದೆ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅನ್ ಇಂಡಿಕೇಶನ್ ದಟ್ ದಿಸ್ ಇಸ್ ಗುಡ್ ಅಂತ. ಸೊ ಆ ರೀತಿ ಈ ತರ ಒಂದು ನೀವು. ಆಮೇಲೆ ರೋಡ್ ಆಕ್ಸೆಸಿಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಭೂಮಿಗೆ ರೋಡ್ ಇರಲೇಬೇಕು, ಟಾರ್ ರೋಡೇ ಇರಬೇಕು. ರೈತರು ಹೇಳ್ಬಿಡ್ತಾರೆ, ನಾವೇನು ಟ್ರ್ಯಾಕ್ಟರ್ ಹಾಕೊಂಡು ಓಡಾಡ್ತಾ ಇದೀವಿ, ಎತ್ತಿನ ಗಾಡಿ ಓಡಾಡ್ತಾ ಇದೀವಿ, ನಮ್ಮ ತಾತನ ಕಾಲದಿಂದ ನೋಡ್ತೀವಿ. ನೋ, ನೀವು ವಿಲೇಜ್ ಮ್ಯಾಪ್ ಅಲ್ಲಿ ಅದರಲ್ಲಿ ತೋರಿಸಿದ್ಯಾ ರೋಡ್ ಅಂತ ತೋರಿಸಿದಾರ, ಅದು ಭಾರಿ ತುಂಬಾ ಬಹಳ ಮುಖ್ಯ ಅದು. ಆಮೇಲೆ ಟಾರ್ ರೋಡ್ ಇದ್ರೆ ಬಹಳ ಮುಖ್ಯ. ಟಾರ್ ರೋಡ್ ಇದ್ರೆ ಇಟ್ಸ್ ಯೂಶಲಿ ಅಂಡರ್ಸ್ಟುಡ್. ಗೌರ್ಮೆಂಟ್ ಲ್ಯಾಂಡ್ ಅದು, ಯಾರ್ದು ಲ್ಯಾಂಡ್ ಅಲ್ಲ, ಯಾರು ಬಂದು ನಿಮ್ಗೆ ಏನು ಕೇಳಕ್ಕಲ್ಲ, ನೀವು ಓಡಾಡ್ಬೋದು ಎಲ್ಲರಾಗಿ. ಸೊ ಆ ಥರ ರೋಡ್ ಇರುವಂಥದ್ದು ನೋಡಿ. ಟಾರ್ ರೋಡ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಒಂದು ಪಬ್ಲಿಕ್ ರೋಡ್ ಅನ್ನೋ ಒಂದು ವಿಲೇಜರ್ಸ್ ಹತ್ರ ಮಾತಾಡಿ, ಮತ್ತೆ ಕ್ರಾಸ್ ವೆರಿಫೈ ಮಾಡಿ, ವಿಲೇಜ್ ಮ್ಯಾಪ್ ನೋಡಿ. ಅದೆಲ್ಲ ನಿಮ್ಮ ಲಾಯರ್ ನೋಡ್ತಾರೆ, ಯೂಶಲಿ ವಿಲೇಜ್ ಮ್ಯಾಪ್ ಅಲ್ಲಿ ನೋಡ್ತಾರೆ ಅದನ್ನೆಲ್ಲ. ಸೊ ಆ ರೋಡ್ ಅಡ್ಜಸೆಂಟ್ ಇದ್ರೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ನೀವು ಪಕ್ಕದಲ್ಲಿ ಯಾರೋ ಇವರು ಇದ್ರೆ ಆ ಓನರ್ಗೆ ಬಿಟ್ಬಿಟ್ಟು ಆ ಟೈಮಲ್ಲಿ ನೀವು ರೋಡ್ ಆಕ್ಸೆಸ್ಗೆ ಮಾತಾಡ್ಕೊಂಡ್ಬಿಡೋದು ಒಳ್ಳೇದು. ಅಷ್ಟು ಜಾಗನ ರೋಡ್ಗೆ ಅಂತ ಹೇಳಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದನ್ನ ಫಸ್ಟ್ ತಗೊಂಡು ಆಮೇಲೆ ಇವ್ನು ತಗೊಳ್ಳಿ. ಫಸ್ಟ್ ಹಿಂದೆ ಹೋಗಿ ಆಮೇಲೆ ಮುಂದೆ ತಗೊಂತೀನಿ ಆ ಕೆಲಸ ಮಾಡಬೇಡಿ. ಫಸ್ಟ್ ಮುಂದೆ ತಗೊಳ್ಳಿ, ಆಮೇಲೆ ಹಿಂದೆ ಎಲ್ಲ ನೀವು ಈಸಿಯಾಗಿ ಸಿಗುತ್ತೆ, ತೊಂದರೆ ಇಲ್ಲ. ಮತ್ತು ಪ್ಯಾರಲಲ್ಲಿ ಮಾಡಿ ಕಾನ್ಕರೆಂಟ್ಲಿ, ಅದು ಏನು ತೊಂದರೆ ಇಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ನೀವು ಯೋಚನೆ ಮಾಡಬೇಕಾದ್ರೆ. ಆಮೇಲೆ ಮನೆಯಿಂದ ಎಷ್ಟು ದೂರ ಇದೆ ಅಂತ, ಎಸ್ಪೆಷಲಿ ಬ್ಯಾಂಗ್ಳೂರಿಯನ್ಸ್ 1 hour ನಾವು ಟ್ರಾಫಿಕಲ್ಲೇ ಕಳೆದ್ಬಿಡ್ತೀವಿ. ಸೊ ಹಾಗಾಗಿ ಬೆಂಗಳೂರಿಂದ ನೀವು ಆಚೆ ಹೋಗ್ಬೇಕಾದ್ರೆ 1 hour ತಗೊಳುತ್ತೆ. ಸೊ ಅದು ಎಲ್ಲ ಫ್ಯಾಕ್ಟರ್ಸ್ ತಗೊಳ್ಳಿ. ಆಮೇಲೆ ನಿಮ್ಗೆ ಸ್ಟ್ರೈನ್ ಆಗಬಾರ್ದು. ಬೆಳಗ್ಗೆ ಹೋಗಿ ಮತ್ತೆ ಅಲ್ಲಿ ಉಳ್ಕೊಂಡು ಕೆಲಸ ಮಾಡಿ ವಾಪಸ್ ಮನೆಗೆ ಹೋಗೋ ಅಷ್ಟು ಸ್ಟ್ರೈನ್ ಆಗಬಾರ್ದು ನಿಮಗೆ. ಸೊ ಆದಷ್ಟು ಹತ್ರ ಇರುವಂಥದ್ದು ನೋಡಿ. ಆಮೇಲೆ ನಿಮ್ಮ ಲಾಂಗ್ ಟರ್ಮಲ್ಲಿ ಕೆಲವರು ಇವಾಗ 50 ವರ್ಷಕ್ಕೆ ರಿಟೈರ್ಮೆಂಟ್ ಪ್ಲಾನ್ ಮಾಡ್ತಾರೆ, ಕೆಲವರು 40 ವರ್ಷಕ್ಕೂ ಮಾಡಿರೋರು ಇದ್ದಾರೆ. ಆ ಥರ ಯೋಚನೆ ಮಾಡಿ. ನಾಳೆ ದಿನ ನಾನಿಲ್ಲ ಅಂದ್ರೂ ನನ್ನ ಹೆಂಡತಿ, ನನ್ನ ಮಗಳು ಎಸ್ಪೆಷಲಿ ಅವರು ಸೇಫಾಗೆ ಅವರು ಆ ಲ್ಯಾಂಡ್ಗೆ ವಿಸಿಟ್ ಮಾಡಿ ಹೋಗಿ ಬರೋಕ್ಕಾಗತ್ತಾ? ನೀವು ನಾಳೆ ದಿನ ಮನೆ ಕಟ್ಟಿದ್ರೆ ನೀವಿಲ್ಲ ಅಂದರೆ ಹಂಗೆ ಅದು ವೇಸ್ಟಾ? ಅಷ್ಟು ಅದೆಲ್ಲ ಯೋಚನೆ ಮಾಡಿಕೊಂಡು ನೀವು ಪ್ಲಾನ್ ಮಾಡ್ಕೊಳ್ಳಿ. ಆಮೇಲೆ ಮನೆ ಆದಷ್ಟು ಚಿಕ್ಕ ಕಟ್ಕೊಳ್ಳಿ. ಯಾಕೆಂದ್ರೆ ಈ ಲೇಬರ್ ಸಿಗತ್ತೆ ನಾ ದಯವಿಟ್ಟು ಅನ್ಕೊಂಬೇಡಿ. ನನಗನ್ಸೋದು ಸಾಮಾನ್ಯವಾಗಿ ನಾವು ಫ್ಯಾಮಿಲಿ ಮ್ಯಾನೇಜ್ ಮಾಡೋವಂಥದ್ದು 1 acre ಅಂತ ಇರ್ಬೋದಂತ ಅನ್ಸತ್ತೆ ನನಗೆ. ಅಷ್ಟ್ರ ಮೇಲೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಗತ್ತೆ. ಆಮೇಲೆ ಇವಾಗ ಸಿಗೋ ಲೇಬರು ಅಷ್ಟೇ, ಮುಂಚಿನ ಥರ ಏನು ರಾಗಿ ಮುದ್ದೆ ತಿನ್ಕೊಂಡು ಗರಡಿಲಿ ಕುಸ್ತಿ ಆಡೋ ಬಂದಿರೋ ಲೇಬರ್ ಏನಿಲ್ಲ. ಸೊ ಹಾಗಾಗಿ ನೀವು ಎಷ್ಟು ಕಡಿಮೆ ಇಟ್ಕೊಂತೀರೋ ಅಷ್ಟು ಒಳ್ಳೇದು. ನೀವು ಹೇಳೋ ಪ್ರಕಾರ ನಮಗೆ ನಾವೇ ಮ್ಯಾನೇಜ್ ಮಾಡುವಂಥದ್ದು ಫಾರ್ಮನ್ನ ಸಮಯ ಅಂದ್ರೆ ಲೇಬರ್ ಬಂದಿಲ್ಲ ಅಂದ್ರೆ ನಮಗೆ ನಮ್ಮ ತೋಟ ನಾವು ಉಳಿಸೋ ಅಷ್ಟು ತಾಕತ್ ಇರ್ಬೇಕು. ನಮ್ಮ ಮನೆ ಕೆಲಸ ಹೋಗ್ಬಾರ್ದು. ಹೌದು, ಅದು ಬಹಳ ಮುಖ್ಯ. ಅದು ಅದರಲ್ಲೂ ಏನು ನಾಳೆ ಮುಂದೆ ಮಕ್ಕಳು ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಬೇಡಿ. ನೀವು ನಿಮ್ಮ ಧರ್ಮಪತ್ನಿ ಸೇರ್ಕೊಂಡು ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ, ಎಷ್ಟು ತೋಟದ ಕೆಲಸ ಮಾಡೋಕ್ಕಾಗತ್ತೆ, ಎಷ್ಟು ಮನೆ ಕೆಲಸ ಮಾಡೋಕ್ಕಾಗತ್ತೆ, ಅಷ್ಟು ಯೋಚನೆ ಮಾಡಿ ಮಾಡಿದ್ರೆ ನಿಮಗೆ ಪೀಸ್ ಆಫ್ ಮೈಂಡ್ ಜಾಸ್ತಿ ಇರುತ್ತೆ.
ಆಮೇಲೆ ಈಗ ಇದೊಂದು ಇರುತ್ತಲ್ಲ ರಘು, ಎನ್ಕ್ರೋಚ್ಮೆಂಟ್. ಓಕೆ, ನಾನು ಅನುಭವಿಸಿದ್ದೀನಿ ಅದನ್ನ. ಹೌದು ಹೌದು. ಬಟ್ ಈಗ ಎನ್ಕ್ರೋಚ್ಮೆಂಟ್ ಆಗಿದೆಯೋ ಇಲ್ಲ ಅನ್ನೋದನ್ನ ಹೆಂಗೆ ತಿಳ್ಕೊಳ್ಳೋದು? ಈಗ ನಾವು ತೊಗೊಂಡ್ಮೇಲೆ ಮಾಡ್ತೀವಿ. ಹೌದು ಹೌದು. ಸೊ ಸರ್ವೆ ನೀವು ಮೊದಲೇ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀರಾ? ಹಿಂಗೆ ಇದು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಗುರು ನೀವು. ನೀವೇನು ಮಾಡಬೇಕು, ನೀವು ಲ್ಯಾಂಡ್ ಫೈನಲೈಸ್ ಮಾಡಿದಾಗ ಸೇಲ್ ಅಗ್ರಿಮೆಂಟು ಮಾಡ್ಕೊಳ್ಳಿ. ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಜಾಸ್ತಿ ಅಡ್ವಾನ್ಸ್ ಕೊಡಬೇಡಿ. ನಾನು ಮತ್ತೆ ಹೇಳಿದ್ದೀನಿ, ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಲೀಗಲ್ ಒಪಿನಿಯನ್ ಕ್ಲಿಯರೆನ್ಸ್ ಆದಮೇಲೆ ಸರಿ ನಿಮ್ಮ ಲಾಯರ್ ಜೊತೆಲೇ ಇಟ್ಕೊಂಡು ಒಂದು ಸುಮ್ಮನೆ ಒಂದು ಏನಂತಾರೆ ಒಂದು ಪಲ್ಸ್ ಟೆಸ್ಟ್ ಮಾಡ್ದಂಗೆ. ಡಾಕ್ಟ್ರು ನೀವು ಹೋದರೆ ಆಯುರ್ವೇದ ಪಲ್ಸ್ ಚೆಕ್ ಮಾಡ್ತಾರೆ, ನಿಮ್ಮ ಹೆಂಗಿದೆ ಬಾಡಿ, ಏನು ಇರ್ತಾ, ಪ್ರಿವೆಂಟಿವ್ ಕೇರ್ ಏನು ಮಾಡಬೇಕು ಅಂತ. ಹಾಗೆ ಇದುವೆ ನೀವು ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಮಾರ್ಕರ್ಸ್ ಕಲ್ಲಿರುತ್ತೆ ಯೂಶಲಿ ಹದ್ಬಸ್ತ್ ಆಗಿದ್ರೆ. ಆ ಮಾರ್ಕರ್ ಕಲ್ನ ಆ್ಯಕ್ಚುಲಿ ಯಾರು ಮುಟ್ಟೋಂಗಿಲ್ಲ. ಅದು ಅಕಸ್ಮಾತ್ ಯಾರೋ ಕೆಡವಿದ್ರೆ ಯು ಕ್ಯಾನ್ ಫೈಲ್ ಎನ್ FIR ಅಗೇನ್ಸ್ಟ್ ದಟ್ ಪರ್ಸನ್ ಹೂ ಹ್ಯಾಸ್ ಡನ್ ದಟ್. ಸೊ ಮಾರ್ಕರ್ ಕಲ್ನ ಯಾರು ಮುಟ್ಟೋಂಗಿಲ್ಲ. ಮಾರ್ಕರ್ ಕಲ್ ಆಗಿದೆಯಾ ನೋಡಿ, ಅಥವಾ ನಿಮ್ಮ ಇವರು ಸೆಲ್ಲರ್ ಹೇಳ್ತಾರೆ ಹದ್ಬಸ್ತ್ ಆಗಿದೆಯೋ ಇಲ್ವೋ ಅಂತ. ಆಗಿಲ್ಲ ಅಂದರೆ ನೀವೇನು ಮಾಡಿ, ಅವನು ಇನ್ನೂ ಸೇಲ್ ಅಗ್ರಿಮೆಂಟ್ ಆಗಿರತ್ತೆ ಅಷ್ಟೇ, ಸೇಲ್ ಡೀಡು ಆಗಿರಲ್ಲ, ಅಥವಾ ಸೇಲ್ ಅಗ್ರಿಮೆಂಟ್ಗಿಂತ ಮುಂಚೆ ಕೂಡ ಹದ್ಬಸ್ತ್ ಮಾಡ್ಕೊಡಿ ಅಂತ ಹೇಳಿ. ಸೊ ಆ ರೈತ ಹದ್ಬಸ್ತ್ ಮಾಡ್ಕೊಡ್ತಾನೆ. ಹದ್ಬಸ್ತ್ ಮಾಡೋ ದಿನ ನೋಟಿಸ್ ಹೋಗುತ್ತೆ ಅಕ್ಕಪಕ್ಕದವ್ರಿಗೆಲ್ಲ. ಸೊ ಅವಾಗ ನೀವು ಇವರು ಇನ್ಫಾರ್ಮ್ ಮಾಡ್ಬೇಕು ನಿಮಗೆ, ಸೆಲ್ಲರ್. ನೀವು ಅದ್ರ ಜೊತೆಲೇ ಇರಿ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ, ಪ್ರಾಕ್ಟಿಕಲಿ ಗೊತ್ತಾಗುತ್ತೆ ನಿಮ್ಗೆ ಏನು ನಡೀತಾ ಇದೆ, ಜಗಳ ಇದ್ರೆ ಜಗಳ ಇದೆಯಾ ಇಲ್ವಾ, ಏನು ಎತ್ತ ಅಂತೆಲ್ಲ. ಸಿ ದಿಸ್ ಇಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ವೇ ಆಫ್ ಎನ್ಶೂರಿಂಗ್ ದ ಬೌಂಡ್ರೀಸ್ ಆರ್ ಅನ್ಡಿಸ್ಟರ್ಬ್ಡ್. ದಿಸ್ ಇಸ್ ದ ಬೆಸ್ಟ್ ವೇ ಟು ಡೂ. ಇಲ್ಲ ಹದ್ಬಸ್ತ್ ಆಗೋಗಿದೆ ಅಂದರೆ ಅದೆನ್ ಮಾರ್ಕರ್ಸ್ ನೋಡ್ಕೊಳ್ಳಿ, ಯಾವಾಗಾಯ್ತು ನೋಡ್ಕೊಳ್ಳಿ, ಮಾರ್ಕರ್ಸ್ ನೋಡ್ಕೊಳ್ಳಿ. ಎನ್ಕ್ರೋಚ್ಮೆಂಟ್ ಇನ್ನೊಂದು ಏನಾಗುತ್ತೆ ಅಂದರೆ, ನೀವು ಎಷ್ಟು ಮಟ್ಟಿಗೆ ಅವ್ನು ಟಿಲ್ ಮಾಡ್ತಾ ಇದ್ದಾನೆ ಲ್ಯಾಂಡ್ನ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಟಿಲ್ಲಿಂಗ್ ಮಾಡ್ತಾ ಇದ್ದಾನೆ ಅಥವಾ ಅವ್ನು ಅಲ್ಲೇನೋ ಬೆಳೆಸಿದಾನೆ, ಅದ್ರ ಫಲ ಅನುಭವಿಸ್ತಾ ಇದ್ದಾನೆ ಅಂದರೆ ದಟ್ ಮೀನ್ಸ್ ಹಿ ಈಸ್ ಇನ್ ಪೊಸೆಷನ್. ಕರೆಕ್ಟ್. ಸೊ ಅದು ಒಂದು ಇಂಡಿಕೇಶನ್. ಸೊ ಆ ಒಂದು ಇಂಡಿಕೇಶನ್ ಕೂಡ ನೋಡ್ಬೋದು ನೀವು. ಇಲ್ಲ ಅವನು ಆದಷ್ಟು ಜಾಗ ಏನೋ ಬಿಟ್ಟಿದ್ದಾನೆ, ಅವ್ನು ನಾನಾ ಕಾರಣಗಳು ಕೊಡ್ತಾನೆ ನಿಮಗೆ. ಅದು ಹೆಂಗೋ ಬಿಟ್ಬಿಟ್ಟೆ ಸರ್, ಅಲ್ಲಿ ಸ್ವಲ್ಪ ಕಲ್ಲಿತ್ತು, ಅದು ಅದಕ್ಕೆ ಯಾವ ಮಾಡಿ ಬಿಟ್ಟೆ ಅಂತ. ಅವ ನೀವು ಯೋಚನೆ ಮಾಡಿ, ಬೇರೆ ಏನಾದ್ರು ಕಾರಣಗಳಿರ್ಬೋದಾ, ಯಾಕೆ ಅಷ್ಟು ಪೋರ್ಷನ್ ಮಾತ್ರ ಬಿಟ್ಟಿದ್ದಾನೆ ಆ ಥರ. ಅಥವಾ ಕಾಂಪೌಂಡ್ ಹಾಕಿದ್ರೆ ಕೆಲವೊಂದು ಕಡೆ ಬಿಟ್ಟಿರಲ್ಲ, ಅಯ್ಯೋ ಟ್ರ್ಯಾಕ್ಟರ್ ಓಡಾಕ್ ಬಿಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನಾನು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ, ಬಟ್ ನೀವು ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿ. ಅಥವಾ ಅವ್ರಿಗೆ ಗೊತ್ತಿಲ್ಲದೇನೋ ಇರ್ಬೋದು, ಗೊತ್ತಿಲ್ಲದೇನೋ ಇರ್ಬೋದು, ಆ ಥರ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನೀವು ಅಕ್ಕಪಕ್ಕದವ್ರನ್ನ ವಿಚಾರಿಸ್ಕೊಂಡು ನೀವು ಈ ಕೆಲಸ ಕೈ ಹಾಕೋದು ಭಾಳ ಒಳ್ಳೇದು ಅಂತ ನನಗನ್ಸುತ್ತೆ. ತುಂಬ ಜನ ಫಸ್ಟ್ ಏನನ್ಸುತ್ತೆ, ಈಗ ಒಂದು 4 ಜನ ಫ್ರೆಂಡ್ಸ್ ಸೇರ್ಕೊಂಡು ತೊಗೊಳ್ಳೋಣ, ಹೌದು, ಒಂದಿಬ್ರು ತೊಗೊಳ್ಳೋಣ, 3 ಜನ ತೊಗೊಳ್ಳೋಣ ಅಂತ ಇರುತ್ತೆ. ಯಾಕಂದ್ರೆ ಒಂದು ದೊಡ್ಡ ಭೂಮಿ ಇರುತ್ತೆ, ಎಲ್ಲರೂ ಒಟ್ಟಿಗೆ ಇರೋಣ ಅದರಲ್ಲಿ ಅಂತ. ಹೌದು ಹೌದು. ಅದರಲ್ಲಿ ತುಂಬ ಸಮಸ್ಯೆಗಳು ಬರ್ತವೆ ಮುಂದೆ. ಯಾಕಂದ್ರೆ ಮೊದಲೆಲ್ಲ ನಾವು ಸ್ನೇಹಿತರು ಅಂತ ಹೋಗ್ತೀವಿ, ಬಟ್ ಆ ಶೇರಿಂಗು ಕೇರಿಂಗು ಬಂತು, ನನಗಷ್ಟೇ ಬೋರ್ ಬಿತ್ತು, ಇನ್ನೊಬ್ಬನಿಗೆ ಬೀಳಿಲ್ಲ, ಈ ಥರದ್ದು ಹಲವಾರು ಸಮಸ್ಯೆಗಳು ಬರ್ತವೆ. ಅದಕ್ಕೆ ಆ್ಯಸ್ ಅ ಲೀಗಲ್ ಅಡ್ವೈಸರ್ ನೀವೇನು ಹೇಳ್ತೀರಾ? ಈಗ ಒಂದು 4 ಜನ ಫ್ರೆಂಡ್ಸ್ ಸೇರಿ ತಗೋಬೇಕು ಭೂಮಿ, ಭಾಳ ಒಳ್ಳೆ ವಿಚಾರ ಇದು. ಜೊತೆಯಲ್ಲಿ ಇದ್ದು ಮಾಡೋದು ನಥಿಂಗ್ ಲೈಕ್ ದ್ಯಾಟ್. ನೀವು ನಿಮ್ಮ ಎಲ್ಲಿ ನೀವು ಅದು ಬೆಂಗಳೂರಲ್ಲಿ ಅಥವಾ ನಿಮ್ಮ ಮೂಲ ಸ್ಥಳ ಎಲ್ಲ ಬಿಟ್ಟು ನೀವು ಈ ಕಡೆ ಬಂದು ಇಲ್ಲಿ ಜಾಸ್ತಿ ಕಾಲ ಕಳೆಯೋದ್ರಿಂದ, ನೀವಿಲ್ಲದೆ ಇದ್ದಾಗ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಬಿಟ್ಟು ಹೋಗಿರ್ತಾರೆ, ಆವಾಗ ಅಕ್ಕಪಕ್ಕದವ್ರು ಯಾರು ಇದ್ರೆ ಇಟ್ಸ್ ಆಲ್ವೇಸ್ ಗುಡ್, ಸೇಫ್ಟಿ ವೈಸ್ ಆ್ಯಂಡ್ ಇವನ್ ಅದರ್ವೈಸ್ ಸೋಷಿಯಲಿ ಆಲ್ಸೋ. ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ದಟ್ಸ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಎಷ್ಟೊಂದು ರಿಸೋರ್ಸಸ್ ಕಾಮನ್ ಆಗಿ ನೀವು ಶೇರ್ ಮಾಡ್ಬೋದು. ಹಾಗಾಗಿ ಸಾಕಷ್ಟು ಅದಕ್ಕೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಮೇನ್ಲಿ ನಾನು ಕವರ್ ಮಾಡ್ತೀನಿ, ಅಡ್ವಾಂಟೇಜಸ್ ಏನೋ ನಿಮ್ಗೆ ಗೊತ್ತಿರುತ್ತೆ. ನೀವು ಹೆಂಗೆ ಇವಾಗ ಒಂದು ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ನೀವು ನೋಡಿರ್ಬೋದು, ಪೇಪರಲ್ಲಿ ಬರ್ತಾ ಇರತ್ತೆ, ಟಿವಿಲಿ ಬರ್ತಾ ಇರತ್ತೆ, ಹೋರ್ಡಿಂಗ್ಸ್ ಎಲ್ಲ ಹಾಕಿರ್ತಾರೆ, ಫಾರ್ಮ್ ಲ್ಯಾಂಡ್, ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸು. ನನ್ನ ಕೇಳಿದ್ರೆ ನೀವು ಒಂದು 3-4 ಜನ ಅಥವಾ 5 ಜನ 10 ಜನ ಎಷ್ಟೇ ಜನ ಇರಲಿ, ನೀವು ಒಂದು 10 ಎಕರೆ ತೊಗೊತೀರಾ ಅಂತ ಇಟ್ಕೊಳ್ಳಿ. ಒಂದು ವೇಳೆ 10 ಜನ ಇದ್ದಾರೆ, 10 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ, ಒಬ್ಬೊಬ್ಬರು 1 ಎಕರೆ ತಗೊಳ್ಳಿ. ನೀವೇ 10 ಜನ ಸೇರ್ಕೊಂಡು ಒಂದು ಲಾಯರ್ನ ಇಟ್ಕೊಳ್ಳಿ, ಅಥವಾ ಒಂದು ಬಿಲ್ಡಿಂಗ್ ಎಕ್ಸ್ಪೀರಿಯನ್ಸ್ ಇರೋರ್ನ ಲಾಯರ್ ಇನ್ವಾಲ್ವ್ ಮಾಡಲೇಬೇಕು ನೀವು. ಯಾಕಂದ್ರೆ ನಿಮಗೆ ಇದು ಒಂದು ಬೈಲಾಸ್ ರೀತಿ ಕ್ರಿಯೇಟ್ ಮಾಡ್ಕೊಂತೀರಾ ನೀವು, ನೆನ್ಪಿಟ್ಕೊಳ್ಳಿ. 10 ಜನ ಸೇರ್ಕೊಂಡು 10 ಜನ ಫೆನ್ಸ್ ಹಾಕೊಂತೀರಾ, ಕಾಮನ್ ಕಾಸ್ಟ್ ಇರುತ್ತೆ, ಕಾಮನ್ ಬೋರ್ವೆಲ್ ಇರುತ್ತೆ, ಸ್ಟ್ರೀಟ್ ಲೈಟ್ಸ್ ಇರುತ್ತೆ, ಒಂದು ಪ್ಲಾನ್ ಅನ್ನು ಮಾಡ್ಕೊಂತೀರಾ, ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತೀರಾ, ಅಥವಾ ಬೈಲಾಸ್ ಅಂತ ಏನೋ ಮಾಡ್ಕೊಂತೀರಾ, ನಿಮ್ದೇ ಒಂದು ಅಸೋಸಿಯೇಷನ್ ತರ ಮಾಡ್ಕೊಂತೀರಾ. ಸೊ ಅದೇ ನಿಟ್ಟಿನಲ್ಲಿ ಮುಂದುವರಿಬಹುದು ನೀವು. ಸೊ ಆ ತರ ಒಂದು ಮಾಡ್ಕೊಂಡ್ರೆ ನಿಮ್ಗೆ ಬೌಂಡ್ರಿ ಕೂಡ ಕ್ಲಿಯರ್ ಇರುತ್ತೆ, ಆ ಜಾಗ ನಿಮ್ ಹೆಸರಿಗೆ ರಿಜಿಸ್ಟರ್ ಆಗಿರುತ್ತೆ, ಆ ಜಾಗದಲ್ಲೇ ನೀವು ನಿಮ್ಗೆ ಏನ್ ಬೇಕೋ ಕಟ್ಕೊಂತೀರಾ. ಪದೇ ಪದೇ ನೀವು ಆ ಫಾರ್ಮ್ ಲ್ಯಾಂಡ್ ಮ್ಯಾನೇಜರ್ನ ಆಗ್ಲಿ ಅಥವಾ ಡೆವಲಪರ್ ಅಲ್ಲಿ ಕೇಳೋ ಹಂಗಿರಲ್ಲ, ಇದು ಮಾಡ್ಬೋದಾ ಅದು ಮಾಡ್ಬೋದಾ ಅಂತ. ಅವನು ಒಂದು ಬೋರ್ವೆಲ್ ಕೊಟ್ಬಿಟ್ಟು ಎಲ್ಲ 10 ಎಕರೆಗೂ ಕೊಟ್ಟಿರ್ತಾನೆ. ಸೊ ಅವಾಗ ನೀವು ಮನೆ ಕಟ್ತೀರಾ ಅಂದ್ರೆ ಅದಕ್ಕೆ ಚಾರ್ಜು, ಇನ್ನೇನೋ ಗಿಡಗಳು ಹಾಕ್ತಾರೆ, ಆಮೇಲೆ ಯಾವ ಗಿಡಗಳು ಹಾಕ್ಬೇಕು ಅವನೇ ಹೇಳ್ತಾನೆ ನಿಮ್ಗೆ, ಈ ಗಿಡಗಳೇ ಹಾಕ್ಬೇಕು, ಹಂಗೆ ನಾವು ಅಷ್ಟೆಲ್ಲ ಬೆಳ್ಸಕ್ಕಾಗಲ್ಲ, ನಿಮ್ಗೆ ಸ್ವಾತಂತ್ರ್ಯ ಇರೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಹೆಂಗ್ ಬೇಕೋ ಹಂಗೆ ಮಾಡ್ಕೊಬಹುದು. ಕ್ಲಬ್ ಹೌಸ್ ಅದು ಇದೆಲ್ಲ ಎಲ್ಲ ಸುಮ್ಮನೆ ಅದು ಪ್ರಯೋಜನ ಆಗಲ್ಲ. ಮತ್ತೆ ಬ್ಯಾಂಗ್ಳೂರ್ ಲೈಫ್ ಸ್ಟೈಲ್ಗೆ ವಾಪಸ್ ಹೊರಟೋಗ್ತೀರಾ. ಅದ್ರ ಬದಲು ಇಲ್ಲಿ ಬಂದು ನಿಮ್ಮ ಮನೆ ನೀವು ಕಟ್ಕೊಳ್ಳಿ, ನಿಮ್ಮ ಬೌಂಡ್ರಿ ಮಾಡ್ಕೊಳ್ಳಿ, ಕಾಮನ್ ಕಾಸ್ಟ್ ಎಲ್ಲ ಶೇರ್ ಮಾಡ್ಕೊಳ್ಳಿ, ಒಂದು ಬೈಲಾಸ್, ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮಾಡ್ಕೊಳ್ಳಿ, ಅದನ್ನ ರಿಜಿಸ್ಟರ್
ಅಷ್ಟು ಕೂಡ ಮಾಡ್ಬೋದು. ಫಾರ್ಮಲ್ ಆಗಿ ಮಾಡಿ ಅಂತ, ಫಾರ್ಮಲ್ ಆಗಿ ಫ್ರೆಂಡ್ಲಿ ಆಗಿ ಮಾಡಬೇಡಿ. ಫ್ರೆಂಡ್ಲಿ ಆಗಿ ನೋಡಿ, ನೀವು ಎಷ್ಟು ಫಾರ್ಮಲ್ ಆಗಿ ಹೋಗ್ತಿರೋ ಅಷ್ಟೇ ನಿಮ್ಮ ಫ್ರೆಂಡ್ಶಿಪ್ ಉಳಿಯುತ್ತೆ. ನೀವು ಎಷ್ಟು ಫ್ರೆಂಡ್ಲಿ ಆಗಿ ಹೋಗ್ತಿರೋ ಅಷ್ಟೇ ನಿಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ. ವ್ಯವಹಾರ ನೀಟಾಗಿ ಇಟ್ಕೊಳ್ಳಿ, ದುಡ್ಡಿನ ವ್ಯವಹಾರ ಎಲ್ಲ ನೀಟಾಗಿರಲಿ. ಪ್ರತಿಯೊಂದು ಶೇರಿಂಗ್ ಅಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರತಿಯೊಂದು ಲೆಟ್ ಇಟ್ ಬಿ ಕ್ಲಿಯರ್ಲಿ ಡಿಮಾರ್ಕೆಟೆಡ್. ನೋಡಿ, ಇವತ್ತು ನಾವಿದೀವಿ, ನಾಳೆ ನಾವು ಇರೋದಿಲ್ಲ. ನಾಳೆ ದಿನ ಅದು ಹೆಂಡತಿ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಕ್ಲಾರಿಟಿ ಇರಬೇಕು. ಸಮಸ್ಯೆಗಳು ಬರುತ್ತೆ ಅವಾಗ. ಸೊ ಹಾಗಾಗಿ ನೀವು ಮುಂಚೆನೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಬಹಳ ಸುಲಭ. ನಾಳೆ ದಿನ ನಿಮಗೆ ಇದು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗು, ಇಟ್ ಕ್ಯಾನ್ ಬಿ ಎಂಡ್ ಅಪ್ ಆಸ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಬಿಕಾಸ್ ನೀವು ಇಂಥ ಒಂದು ಪೀಸ್ ಆಫ್ ಲ್ಯಾಂಡ್ ಮಾರಕ್ ಹೋಗ್ತೀರಾ ಅಂದ್ರೆ ಇಟ್ ವಿಲ್ ಬಿ ಅಟ್ರಾಕ್ಟಿವ್. ಸಪೋರ್ಟ್ ಸಿಸ್ಟಮ್ ಇರುತ್ತೆ, ಒಂದು ಸೊಸೈಟಿ ತರ ಮಾಡ್ಕೊಂಡಿರ್ತೀರಾ. ಎಸ್, ಸೊ ಇನ್ ಆಲ್ ದಿ ವೇ ದಿಸ್ ವಿಲ್ ಬಿ ಬ್ಯೂಟಿಫುಲ್ ಆಕ್ಚುಲಿ. ಬಟ್ 5 to 10 people ಯು ಶುಡ್ ಗೆಟ್ ಟುಗೆದರ್. ಆಮೇಲೆ 10 ಎಕರೆ ಎಲ್ಲ ಸಿಗದೇ ಇರ್ಬೋದು, ಯಾಕಂದ್ರೆ ಇವಾಗೆಲ್ಲ ಫ್ರಾಗ್ಮೆಂಟೇಶನ್ ಆಗೋದು ಲ್ಯಾಂಡ್ಸ್. 10 ಎಕರೆ ಒಂದೇ ಕಡೆ ಸಿಗೋದು ಬಹಳ ಕಷ್ಟ ಇರುತ್ತೆ. ಅದ್ರ ಬದಲು ನೀವು ಇಬ್ಬರಾದ್ರೆ ಮೂರೇ ಆಗಲಿ, ಆ ತರ ಸ್ಮಾಲ್ ಗ್ರೂಪ್ಸ್ ಅಲ್ಲೂ ಮಾಡಬಹುದು. ತುಂಬಾ ಒಳ್ಳೆಯ ಅಪರೂಪದ ಮಾಹಿತಿ ಅನ್ಕೋತೀನಿ. ಯಾಕಂದ್ರೆ ನಾವು ಒಂದು 1 ಕೋಟಿನೋ 50 ಲಕ್ಷನೋ ಕೊಟ್ಟು ಒಂದು ಆಸ್ತಿ ತಗೊಂತಾ ಇರ್ತೀವಿ. ಆದರೆ ಲೀಗಲ್ ಅಡ್ವೈಸರ್ಗೆ ಒಂದು ಸ್ವಲ್ಪ ಫೀಸ್ ಅಂದ್ರೆ ಅದು ಸಾಮಾನ್ಯ ಗೌರವಧನ ಅದನ್ನ ಕೊಡಕ್ ವಿಚಾರ ಮಾಡ್ತಾರೆ. ಲಾಯರ್ ಫೀಸ್ ಕೊಡಲ್ಲ. ದಯವಿಟ್ಟು ಲಾಯರ್ನ ನಂಬಿ ಹೇಳ್ಬೇಕಂತ ಬಯಸ್ತೇನೆ. ಒಂದು ತಿಳ್ಕೊಳ್ಳಿ, ನಾನು ಆ ವೃತ್ತಿಲಿ ಇದೀನಿ ಅಂತ ಹೇಳ್ತಿಲ್ಲ, ಇವನ್ ಅದರ್ವೈಸ್ ಇಂಪಾರ್ಷಿಯಲಿ ಹೇಳ್ತಾ ಇದೀನಿ. ನಿಮ್ ಇಂಟ್ರೆಸ್ಟ್ ಕಾಪಾಡೋನು ನಿಮ್ಮ ಲಾಯರ್ ಒಬ್ಬನೇ. ಇಡೀ ಡೀಲ್ ಅಲ್ಲಿ ನೀವು ಫಾರ್ಮ್ ಲ್ಯಾಂಡ್ ತಗೊಳ್ಳಿ, ಜೊತೆಗೆ ಸೇರೆ ಮಾಡಿ, ಒಂದು ಅಪಾರ್ಟ್ಮೆಂಟ್ ತಗೊಳ್ಳಿ, ಏನೇ ಮಾಡಿ, ಬ್ಯಾಂಕರ್ ಇಂಟ್ರೆಸ್ಟ್ ಕಾಪಾಡ್ತಾನೆ, ಸೆಲ್ಲರ್ ಇಂಟ್ರೆಸ್ಟ್ ಕಾಪಾಡ್ಕೊಂಡು. ನಿಮ್ ಇಂಟ್ರೆಸ್ಟ್ ಯಾರು ಕಾಪಾಡ್ಕೊಂತಾರೆ? ನಿಮ್ ಇಂಟ್ರೆಸ್ಟ್ ನಿಮ್ ಲಾಯರ್ ಒಬ್ಬನೇ ಕಾಪಾಡೋದು. ಮುಂಜಾಗ್ರತೆ. ಆಮೇಲೆ ನಾನು ಅದೇ ಹೇಳಿದ್ನಲ್ಲ, ರಘು ಅವ್ರ ಹತ್ರ ಒಂದು ನಮ್ಮ ಫ್ರೆಂಡ್ದು ಒಂದು ಇದನ್ನ ಮಾಡಿಸಿದ್ವಿ. ಇಷ್ಟು ಅವರು ಡಿಟೇಲ್ ಆಗಿ ಹೋದ್ರು ಅಂದ್ರೆ 1 ತಿಂಗಳು ಹಿಡಿತ ಅನ್ಸುತ್ತೆ ಅದಕ್ಕೆ. ಅವನು ಬಯರು, ಅವನು ಸೆಲ್ಲರು ಇದ್ ಮಾಡ್ತಾ ಇದ್ದ, ತಗೊಳ್ಳಿ, ಏನ್ ಇಷ್ಟು ಬೇಗ ಅವ್ರು ಗಡಿಬಿಡಿ ಮಾಡ್ತಾರೆ. ಇದು ಲಾಸ್ಟ್ ಬೇರೆಯವ್ರು ಕೊಟ್ಬಿಡ್ತೀನಿ ಅಂದ್ರೆ ಕೊಡು ಅಂತ ಹೇಳಿ. ಆದ್ರೆ ಲೀಗಲ್ ಅಡ್ವೈಸರ್ ಮತ್ತೆ ಲೀಗಲ್ ಕ್ಲಿಯರೆನ್ಸ್ ಟೇಕ್ ಅವೇ ಅನ್ಸುತ್ತೆ ಈ ಒಂದು ಸಂದರ್ಶನ. ಆಮೇಲೆ ಆದಷ್ಟು ಪ್ರಾಕ್ಟಿಕಲ್ ಆಗಿರಿ. ಎಲ್ಲರೂ ನಿಮ್ಮ ಲಾಯರ್ ಮೇಲೆ ಡಿಪೆಂಡ್ ಆಗಿ, ಎಸ್ಪೆಷಲಿ ಪ್ರಾಕ್ಟಿಕಾಲಿಟೀಸ್. ನೀವೆಷ್ಟು ಹೋಮ್ ವರ್ಕ್ ಮಾಡ್ತೀರೋ ಅಷ್ಟೇ ಒಳ್ಳೇದಾಗುತ್ತೆ. ಅಫ್ಕೋರ್ಸ್ ಲಾಯರ್ ವಿಲ್ ಕ್ಲಿಯರ್ ಎವ್ರಿಥಿಂಗ್. ನೀವು ಆ ಇಶ್ಯೂಸ್ನ ಯು ಕ್ಯಾನ್ ಬ್ರಿಂಗ್ ಅಪ್ ದೋಸ್ ಇಶ್ಯೂಸ್ ಇಫ್ ಯು ಹ್ಯಾವ್ ಮೋರ್ ನಾಲೆಡ್ಜ್. ಥ್ಯಾಂಕ್ ಯು ಸೋ ಮಚ್ ರಘು. ನಾಟ್ ಎಟ್ ಆಲ್. ಥ್ಯಾಂಕ್ ಯು. ಬೈ.